ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿಯೆಲ್ಲ ಹೋಗಿ ನೂತನವಾಯಿತು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವನು ಏನಾಗ್ತಾನೆ, ನೂತನ ಸೃಷ್ಟಿಯಾಗ್ತಾನೆ. ಅವನಿಗೆ ಇದ್ದಂತಹ ಎಲ್ಲ ಪೂರ್ವ ಸ್ಥಿತಿ ಎಲ್ಲ ಹೊರಟು ಹೋಗಿ ಅವನು ನೂತನ ಸೃಷ್ಟಿಯಾದನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಪೂರ್ವ ಸ್ಥಿತಿಗಳನ್ನು ಬದಲಾಯಿಸುವವರು, ಕರ್ತನು ನಮ್ಮ ಹಳೆಯ ಜೀವಿತಗಳನ್ನು ಮಾರ್ಪಡಿಸುವವರು, ಕರ್ತನು ನಮ್ಮ ಹಳೆಯ ಕಾರ್ಯಗಳನ್ನು ಮಾರ್ಪಡಿಸಿ ನೂತನ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಕೊಂಡು ಬರುವಂತಹ ಉತ್ತಮನಾದ ತಂದೆಯಾದವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನ ಸಮ್ಮುಖಕ್ಕೆ ಹೋದಾಗೆಲ್ಲ ಪ್ರಾರ್ಥಿಸಬೇಕು, ಕರ್ತನೇ ನನ್ನ ಪೂರ್ವ ಸ್ಥಿತಿ ಎಲ್ಲವನ್ನು ನೀನು ತೆಗೆದುಹಾಕಿ ನಾನು ನೀನು ನೂತನ ಪಡಿಸಿದ್ಯಾ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಎಂದು ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡುವವರಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಎಲ್ಲಾ ಪೂರ್ವ ಸ್ಥಿತಿಗಳನ್ನು ತೆಗೆದುಹಾಕಿ ಕರ್ತನು ನಮ್ಮನ್ನು ಏನ್ ಮಾಡಿದ್ದಾರೆ, ನೂತನ ಪಡಿಸಿದ್ದಾರೆ. ಅವರ ಒಂದು ರಕ್ತದಿಂದ ನಮ್ಮನ್ನು ತೊಳೆದಿದ್ದಾರೆ, ಆದರೂ ನಮ್ಮನ್ನು ಪರಿಶುದ್ಧವಾಗಿ ಮಾಡಿದ್ದಾರೆ. ನಮ್ಮ ಹಳೆಯ ಪಾಪಗಳನ್ನ, ಹಳೆಯ ದೋಷಗಳನ್ನ ಎಲ್ಲವನ್ನ ಬಿಟ್ಟು ಕರ್ತನು ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡಿ ಅನುದಿನವೂ ನಮ್ಮನ್ನು ನಡೆಸುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸರಿ ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅವರ ಪೂರ್ವ ಸ್ಥಿತಿಗಳ ಎಲ್ಲವನ್ನ ನೀನು ಮಾರ್ಪಡಿಸಿ ಸ್ವಾಮಿ, ನೀನು ಅವರನ್ನು ನೂತನ ಸೃಷ್ಟಿಯಾಗಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ದೇವರೇ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.